ಬೆಳಗಾವಿ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕದ ಚರ್ಚೆಗೆ ಆದ್ಯತೆ ಕೊಡಬೇಕು ಅಂತ ಬಿಜೆಪಿ ಕಳೆದ ಒಂದು 10 ದಿನದಿಂದ ಕೂಡ ಹೋರಾಟ ಮಾಡಿದ್ದೀರಿ. ಹೋರಾಟದ ಫಲವಾಗಿ ಸರ್ಕಾರ ಮಣಿದಿದೆ. ಉತ್ತರ ಕರ್ನಾಟಕ ಚರ್ಚೆ ವಿಧಾನಸಭೆಯಲ್ಲಿ ಪ್ರಾರಂಭ ಆಗಿದೆ. ನಿನ್ನೆ ಕೂಡ ನಾನು ಪ್ರಾರಂಭ ಮಾಡಿದ್ದೇನೆ. ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಚರ್ಚೆ ಬೇಕಾಗಿರಲಿಲ್ಲ, ಮುಜುಗರಕ್ಕೆ ಒಳಗಾಗಿದೆ. ಕಳೆದ 2.5 ವರ್ಷದಲ್ಲಿ ಈ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಗಮನನೇ ಕೊಟ್ಟಿಲ್ಲ. ಈ ಮಂತ್ರಿಗಳಿದಾರಲ್ಲ, ಕರ್ನಾಟಕದಲ್ಲಿರುವಂತಹ ಮಂತ್ರಿಗಳು ಯಾರು ಕೂಡ ಉತ್ತರ ಕರ್ನಾಟಕ ಹೆಜ್ಜೆನೇ ಇಡದೇ ಇರುವಂತ ಮಂತ್ರಿಗಳು ಇದ್ದಾರೆ. ಒಂದು 6-7 ಜನ ಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಹೆಜ್ಜೆನೇ ಇಟ್ಟಿಲ್ಲ. ಒಂದು ರಿವ್ಯೂ ಸಭೆನೂ ಮಾಡಿಲ್ಲ. ಇನ್ನು ಉದ್ಧಾರ ಆಗುವಂದ್ರೆ ಉತ್ತರ ಕರ್ನಾಟಕ ಎಲ್ಲಿ ಉದ್ಧಾರ ಆಗ್ತದೆ? ಮತ್ತೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಬಸವರಾಜ ಬೊಮ್ಮಾಯಿ ಇದ್ದಾಗ, ಯಡಿಯೂರಪ್ಪ ಇದ್ದಾಗ ಅನುದಾನ ಕೊಟ್ಟು ಕೆಲಸ ಪ್ರಾರಂಭ ಮಾಡಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿದ್ರು. ಆದ್ರೆ ಈ ಸರ್ಕಾರ ಬಂದ ಮೇಲೆ ಅದನ್ನ ರದ್ದು ಮಾಡಬೇಕು, ಮಾಡಲೂ ಇಲ್ಲ. ಈಗ ಅವರು ಗ್ಯಾರಂಟಿ ಅಂತ ಹೇಳ್ಕೊಂಡು ಉತ್ತರ ಕರ್ನಾಟಕದ ರಸ್ತೆಗಳು ಪೂರ್ತಿ ಹಾಳಾಗೋಗ್ತವೆ. ರಸ್ತೆ ಎಲ್ಲ ಪೂರ್ತಿ ಹಾಳಾಗೋಗಿದೆ. ಬೆಳೆ ಪರಿಹಾರ ಕೊಡಕ್ಕೆ ಇನ್ನೂ ಆಗಿಲ್ಲ. ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಕ್ಕೆ ಎದ್ರೆ ವಿತಂಡವಾದಗಳನ್ನ ಮಾಡ್ತಾರೆ. ನಾವಿದ್ದಾಗ 1 ತಿಂಗಳಲ್ಲಿ ಪರಿಹಾರವನ್ನ ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಅಂದ್ರೆ 2 ತಿಂಗಳು. ಇವ್ರು 6 ತಿಂಗಳಾದ್ರೂ ಘೋಷಣೆ ಮಾಡಕ್ಕೆ ಫ್ಲಡ್ ಆಗಿದೆ, ಘೋಷಣೆ ಮಾಡಕ್ಕೆ 2 ತಿಂಗಳು ತಗೊಂತಾರೆ. ಬರ ಬಂದ್ರೆ ಅದಕ್ಕೆ 2 ತಿಂಗಳು ತಗೊಂತಾರೆ. ಒಟ್ಟಾರೆ ಉತ್ತರ ಕರ್ನಾಟಕ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಉತ್ತರ ಕರ್ನಾಟಕ ಒಂದು ಆಕ್ಷನ್ ಪ್ಲಾನ್ ಬೇಕು, ಒಂದು ಮಾಸ್ಟರ್ ಪ್ಲಾನ್ ಬೇಕು. ಯಾಕೆ ಉತ್ತರ ಕರ್ನಾಟಕ ಹಿಂದುಳಿದಿದೆ? ಇಷ್ಟೆಲ್ಲ ಅನುದಾನಗಳು ಕೊಟ್ಟರು ಕೂಡ ಏನ್ ಸಮಸ್ಯೆ ಆಗಿದೆ? ಅನುದಾನ ಕೊರತೆ ಆಗಿದೆಯಾ? ಇವೆಲ್ಲನೂ ಕೂಡ ಚರ್ಚೆ ಆಗ್ಬೇಕಾಗಿದೆ. ಅದನ್ನು ಇವತ್ತು ನಾನು ಚರ್ಚೆ ಮಾಡಕ್ಕೆ ಇವತ್ತು ಕೂಡ ಚರ್ಚೆ ಮಾಡ್ತೀನಿ. ಒಟ್ಟಾರೆ ಬಿಜೆಪಿ ಈ ರೈತರ ಪರವಾದಂತಹ ಹೋರಾಟವನ್ನು ನಿನ್ನೆನೂ ಕೂಡ ಮಾಡಿದ್ದೀವಿ. ವಿಧಾನಸಭೆಯಲ್ಲಿ ಕೂಡ ಮುಂದುವರಿಸ್ತೀವಿ. ಶಾಸಕಾಂಗ ಸಭೆಯಲ್ಲಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಯಾಕಂದ್ರೆ ನಮ್ಮ ನಿಲುವಿಗೆ ಬಗ್ಗೆ ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಲ್ಯಾಂಡ್ ಆರ್ಡರ್ ಇರ್ಬೋದು, ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುವಂತಹ ಅವ್ಯವಹಾರಗಳಿರ್ಬೋದು, ಪ್ರಾಣಿಗಳ ಸಾವಿರ್ಬೋದು, ಮನುಷ್ಯರ ಸಾವು ನೋವುಗಳಿರ್ಬೋದು, ಮಾನವ ಮತ್ತು ಮೃಗಗಳ ಸಂಘರ್ಷ ಇರ್ಬೋದು, ಇವೆಲ್ಲನೂ ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕಿಂತ ಪ್ರಮುಖ ರೈತರ ವಿಚಾರವನ್ನ ಇವತ್ತು ನಾವು ಪ್ರಸ್ತಾವ ಮಾಡ್ತೀವಿ. ನಿನ್ನೆ ನಡೆದಂತ ಸಿಎಲ್ಪಿ ಮೀಟಿಂಗ್ ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂತ ವಿಚಾರವಾಗಿ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆ. ನನಗೂ ನೋಡಿ, ಎಲ್ಲ ಕಾಂಗ್ರೆಸ್ MLAಗಳು ಒಕ್ಕವರಲ್ಲ ಅಭಿಪ್ರಾಯ. ರಸ್ತೆನೇ ಇಲ್ಲ ಅಲ್ಲಿ. ನೀವು 2,000 ರೂಪಾಯಿ ಕೊಟ್ರೆ ಏನ್ ಬರ್ತೈತೆ? ಒಂದು ಮನೆ ಕಟ್ಟಕ್ಕೆ ಬಡವರಿಗೆ ಕೊಡಲ್ಲ. ನೀವು 2,000 ರೂಪಾಯಿ ಕೊಟ್ರೆ ಏನ್ ಬರ್ತೈತೆ ಅವ್ರಿಗೆ? ಒಂದು ಆಸ್ಪತ್ರೆ ಇಲ್ಲ. ಆಸ್ಪತ್ರೆಗೆ ಹೋದ್ರೆ ಮೆಡಿಸನ್ ಇಲ್ಲ. ಬಾಣಂತಿಯರ ಏರಿಗೆ ರೋಡಲ್ಲೇ ಆಗೋತೈತೆ. ಸಾವಿರಾರು ಜನ ಬಾಣಂತಿಯರು ಸಾವಾಗಿದೆ, ನವಜಾತ ಶಿಶುಗಳು ಸಾವಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಾವು 2,000 ಕೊಡ್ತಾ ಇದ್ದೀರಲ್ಲ, ಅದರಲ್ಲೇ ಮಾಡ್ಕೊಳ್ಳಿ ಎಲ್ಲ ಅಂತ. ನೀವು ಆಸ್ಪತ್ರೆನೂ ಅದರಲ್ಲೇ ಕಟ್ಕೊಳ್ಳಿ, ಮೆಡಿಸನ್ ಅದೇ ತಗೊಳ್ಳಿ, ಅಂಗನವಾಡಿನೂ ಕಟ್ಕೊಳ್ಳಿ, ಶಾಲೆನೂ ಕಟ್ಕೊಳ್ಳಿ, ರಸ್ತೆನೂ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಯಾರೋ ಒಬ್ಬರ ಕೈಲಿ ಹೇಳಿಸ್ತಾರೆ. ಏನು 2,000 ರೂಪಾಯಿ ನಾನು ಮಿಕ್ಸಿ ತಗೊಂಡೆ, ನಾನು ವಾಷಿಂಗ್ ಮಿಷಿನ್ ತಗೊಂಡೆ, ಇದನ್ನಂದ್ರೆ ಹೇಳೋದು? ನಿಮ್ಮ ರಸ್ತೆ ಏನಾಗಿದೆ, ನಿಮ್ ಸ್ಕೂಲ್ ಏನಾಗಿದೆ, ನಿನ್ನ ಆಸ್ಪತ್ರೆ ಏನಾಗಿದೆ, ಕುಡಿಯೋ ನೀರ್ ಬರುತ್ತಾ? ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಇದು ಸರಿಯಾಗಿ ಆಗ್ಬೇಕು. ಇದೆಲ್ಲ ಕೊಟ್ಟ ಮೇಲೆ ನೀವ್ ಏನೇನ್ ಕೊಡ್ಬೇಕು ಅಂತೀರೋ ಕೊಡಿ. ಅದನ್ನೇ ಮಾಡಿದಿರ ಬರೀ 2,000 ಕೊಟ್ಟೆ 2,000. ಅದಕ್ಕೆ ಕಾಂಗ್ರೆಸ್ MLAಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ. 2.5 ವರ್ಷದಲ್ಲಿ ನಯಾ ಪೈಸಾನು ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಫೈಲ್ಗಳನ್ನೆಲ್ಲ ಮುಚ್ಚಿ ಜೋಡಿಸ್ಬಿಟ್ಟು ಇನ್ನ ಆಯುಧ ಪೂಜೆ ಬಂದ್ಮೇಲೆ ನೆಕ್ಸ್ಟ್ ಓಪನ್ ಮಾಡೋದು. ಆಯುಧ ಪೂಜೆ ಬರೋವರೆಗೂ ಓಪನ್ ಆಗಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಓಪನ್ ಆಗಲ್ಲ. ಯಾಕಂದ್ರೆ ಏನು ಇಲ್ಲ, ದುಡ್ಡೇ ಇಲ್ದಿದ್ಮೇಲೆ ಓಪನ್ ಮಾಡಿ ಏನ್ ಮಾಡ್ಕಂತಾರೆ? ಅಂಗಡಿನೇ ಮುಚ್ಚಿಬಿಟ್ಟವ್ರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಗಡಿನೇ ಮುಚ್ಚೋಗ್ಬಿಟ್ಟೈತೆ. ಇನ್ನ ರಾಜ್ಯದ ಅಭಿವೃದ್ಧಿ ಕೇಳಿದ್ರೆ ಅದು ಮೂರ್ಖತನ ಆಗ್ತದೆ ಈ ಸರ್ಕಾರದಲ್ಲಿ. ಸರ್, ಇನ್ನೊಂದೀಗ ಕಪಿ ಮುಷ್ಟಿಯಲ್ಲಿ ಇಟ್ಕೊಳಕ್ ಹೊರಟಿದೆ. ಆದ್ರೆ ಇಷ್ಟು ದಿನ ಕಾಂಗ್ರೆಸ್ ಅವ್ರ ಕಪಿ ಮುಷ್ಟಿಯಲ್ಲಿ ಇತ್ತು ಅಂತ ಅರ್ಥ. ಎಲ್ಲಾ ಹೆಸರು ಇಂದಿರಾ ಗಾಂಧಿಯಿಂದ ನೆಹರು ಇಂದ ಅವ್ರ ಕೂಟ ದೇಶದಲ್ಲಿ ಏನೇ ಬಂದು ಫಾರೆಸ್ಟ್ಗೂ ರಾಜೀವ್ ಗಾಂಧಿ ಫಾರೆಸ್ಟ್ ಅಂತ ಹೇಳ್ತಾರೆ. ರಾಜೀವ್ ಗಾಂಧಿನೇ ಇಲ್ಲಿಗೇನ್ರಿ? ರಾಜೀವ್ ಗಾಂಧಿಗೂ ಈ ನ್ಯಾಷನಲ್ ಪಾರ್ಕ್ ಏನ್ ಸಂಬಂಧ ರೀ? ಏನ್ ಮಾತಾಡ್ತಾರೆ? ರಾಜೀವ್ ಗಾಂಧಿ, ರಾಹುಲ್ ಗಾಂಧಿದು ಒಂದ್ ಇಡ್ಬೇಕಷ್ಟೇ, ಇನ್ನೆಲ್ಲರದು ಇಟ್ಬಿಟ್ಟವ್ರೆ.
ಅಂದ್ರೆ ಇವ್ರ ವಂಶಕ್ಕೆ ಅಂದ್ರೆ ಭಾರತ ಅಂದ್ರೆ ನೆಹರು ಇಂದಿರಾ ಗಾಂಧಿ ವಂಶ ಅಂತ ಅವ್ರ ತಲೆಯಲ್ಲಿ. ಅದಲ್ಲ, ಇದು ಪ್ರಜಾಪ್ರಭುತ್ವದ ದೇಶ, ಇದು ಭಾರತ ಅಂತ ನಾವ್ ಹೇಳ್ತಾ ಇದ್ದೀವಿ. ಅವರು ಇಲ್ಲ, ಇದು ನಮ್ಮ ಮನೆತನಕ್ಕೆ ಸೇರಿದ ಆಸ್ತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ. ಅದಕ್ಕೆ ಆ ಮನಸ್ಥಿತಿಯಿಂದ ಅವ್ರು ಬರ್ಬೇಕು. ರಾಹುಲ್ ಗಾಂಧಿ ಇದು ಭಾರತ ಅಂತ ತಿಳ್ಕೊಂಡು ಮಾತಾಡೋ ಪ್ರಜ್ಞೆಯನ್ನ ರಾಹುಲ್ ಗಾಂಧಿ ಮಾಡಬೇಕು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.